ರಾಮಣ್ಣನವರಿಗೆ ತಮ್ಮನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆಂದು ಅನಿಸಿತು. ಇದು ಅವರು ತೆಗೆದುಕೊಂಡ ಅಂತಿಮ ದುಃಖದ ತೀರ್ಮಾನವಾಗಿತ್ತು. ಅವರ ಜೀವನ ಈಗ ಮುಗಿದು ಹೋಯಿತು ಮತ್ತು ಅದು ಈಗ ಹೊಸ ರೂಪವನ್ನು ಪಡೆದುಕೊಳ್ಳುತ್ತಿದೆ ಎಂದು ಅವರಿಗೆ ಅನಿಸುತ್ತಿತ್ತು. ಆದರೆ ಅವರು ಕಾರಿನಿಂದ ಇಳಿದು ನೋಡಿದಾಗ ಅವರು ಎಂದಿಗೂ ಇದನ್ನು ನಿರೀಕ್ಷಿಸಿರಲಿಲ್ಲ. ಇದು ಅಂತಹ ಒಂದು ವ್ಯಕ್ತಿಯ ಕತೆ. ಅವರು ಎಲ್ಲವನ್ನೂ ಕಳೆದುಕೊಂಡ ಮೇಲೂ ತಮ್ಮ ಜೀವನದಲ್ಲಿ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ರಾಮಣ್ಣನವರು ಒಂದು ಶಾಂತ ಮತ್ತು ಸುರಕ್ಷಿತ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದರು. ಅಲ್ಲಿ ಎಲ್ಲರೂ ಅವರನ್ನು ಗುರುತಿಸುತ್ತಿದ್ದರು ಮತ್ತು ಅವರನ್ನು ಗೌರವಿಸುತ್ತಿದ್ದರು. ಅವರ ಜೀವನದಲ್ಲಿ ಕೆಲವು ಕಹಿ ದುಃಖದ ಘಟನೆಗಳು ಘಟಿಸಿದವು. ಅವರ ಪತ್ನಿಯ ಮರಣದ ನಂತರ ಅವರ ಜೀವನ ಸಾಮಾನ್ಯವಾಗಿ ನಿಧಾನವಾಗಿ ಸಾಗುತ್ತಿತ್ತು. ಪ್ರತಿದಿನ ಒಂದೇ ರೀತಿಯ ಜೀವನವನ್ನು ನಡೆಸುತ್ತಿದ್ದರು. ತಮ್ಮ ಪತ್ನಿಯ ಎಲ್ಲ ನೆನಪುಗಳನ್ನು ತಮ್ಮ ಕೋಣೆಯಲ್ಲಿ ಜೋಡಿಸಿ ಚೆನ್ನಾಗಿ ಸಿಂಗರಿಸಿದ್ದರು. ಮನೆಯಲ್ಲಿರುವ ಎಲ್ಲ ವಸ್ತುಗಳು ಪತ್ನಿ ಜೀವಂತ ಇರುವಂತೆ ಅವರಿಗೆ ನೆನಪಿಸುತ್ತಿದ್ದವು. ಪರದೆ, ಫರ್ನಿಚರ್ ಮತ್ತು ಹೂದೋಟ, ಅದರಲ್ಲಿರುವ ಹೂಗಳು, ಇವುಗಳೆಲ್ಲವನ್ನು ಅವರ ಪತ್ನಿ ತುಂಬ ಪ್ರೀತಿಯಿಂದ ಸಜ್ಜುಗೊಳಿಸಿದ್ದರು. ಆ ಹೂಗಳ ಪರಿಮಳವು ಇಂದು ಕೂಡ ಅವರ ಪತ್ನಿ ತಮ್ಮ ಜೊತೆ ಇರುವಂತೆ ತೋರುತ್ತಿತ್ತು. ರಾಮಣ್ಣನವರು ಪ್ರತಿದಿನ ತನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಜೀವನ ಸಾಗಿಸುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ಅವರು ಏರಿಯಾದಲ್ಲಿ ಸುತ್ತಾಡುತ್ತಾರೆ. ಜನರನ್ನು ಭೇಟಿಯಾಗಿ ಜನರೊಂದಿಗೆ ನಯವಾಗಿ ಮಾತನಾಡುತ್ತಾರೆ. ಮುಗುಳು ನಗುತ್ತಾ ನಮಸ್ತೆ ಎಂದು ಹೇಳುತ್ತಾ ಬರುವುದು ಅವರ ಪ್ರತಿದಿನದ ಹವ್ಯಾಸವಾಗಿತ್ತು. ಈ ಹವ್ಯಾಸವು ಅವರು ತಮ್ಮ ಜೀವನದೊಂದಿಗೆ ಹೊಂದಿಕೊಂಡಿರುವಂತೆ ತೋರುತ್ತಿತ್ತು. ಹೊರಗಿನಿಂದ ಅವರ ಜೀವನ ತುಂಬ ಶಾಂತವಾಗಿ ತೋರುತ್ತಿತ್ತು. ಆದರೆ ಒಳಗಿನಿಂದ ಅವರು ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಬದುಕುತ್ತಿದ್ದರು. ಅವರ ಈ ನೆನಪುಗಳೇ ಅವರಿಗೆ ಪ್ರತಿದಿನವನ್ನು ಎದುರಿಸುವ ಶಕ್ತಿ ನೀಡುತ್ತಿದ್ದವು. ರಾಮಣ್ಣನವರು ತಮ್ಮ ಪತ್ನಿಯ ಆಳವಾದ ನೆನಪಿನಲ್ಲಿ ಮುಳುಗಿ ಹೋಗುತ್ತಿದ್ದರು. ಆದರೆ ಜೀವನವು ಕೂಡ ವೇಗವಾಗಿ ಸಾಗುತ್ತಿತ್ತು. ಪ್ರತಿದಿನ ಈ ಹಿಂದೆ ತಮ್ಮ ಪತ್ನಿಯೊಂದಿಗೆ ಕುಳಿತು ಕಾಫಿ ಕುಡಿಯುವಂತೆ ಈಗಲೂ ಕೂಡ ಮನೆಯ ಅಂಗಳದಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದರು. ಅವರ ಪತ್ನಿ ಮುಂಜಾನೆಯ ಮೊದಲ ಕಾಫಿಯನ್ನು ಅವರಿಗಾಗಿ ಮಾಡಿಕೊಡುತ್ತಿದ್ದರು. ಆದರೆ ಆ ದಿನ ಬೇರೆ ರೀತಿಯ ಅನುಭವವಾಗಿತ್ತು. ಮಾರ್ಕೆಟ್ನಿಂದ ಮರಳಿ ಬರುತ್ತಿರುವಾಗ ಅವರು ತುಂಬ ಸುಸ್ತಾದವರಂತೆ ಕಂಡರು. ಕೈಯಲ್ಲಿರುವ ಸಾಮಾನುಗಳೆಲ್ಲ ಅಸಾಮಾನ್ಯ ಭಾರವಾದಂತೆ ಅನಿಸಿತು. ಮಂದವಾಗಿ ಬೀಸುತ್ತಿರುವ ಮುಂಜಾನೆಯ ತಂಗಾಳಿಯು ಅವರಿಗೆ ಸ್ವಲ್ಪ ನೆಮ್ಮದಿಯನ್ನು ನೀಡುತ್ತಿತ್ತು. ಆ ದಿನ ಏನೋ ಒಂದು ದೊಡ್ಡದು ನಡೆಯುತ್ತದೆ ಎಂದು ಅವರ ಮನ ಹೇಳುತ್ತಿತ್ತು. ಹಾಗೆ ಅವರು ಒಂದು ತಿರುವಿಗೆ ಬಂದು ತಲುಪಿದಾಗ ದೂರದಿಂದಲೇ ಕಪ್ಪು ಹೊಗೆ ಏಳುತ್ತಿರುವುದನ್ನು ಕಂಡರು. ಈಗ ಅವರ ಹೃದಯ ಬಡಿತ ಜೋರಾಯಿತು. ಏಕೆಂದರೆ ಅವರ ಮನೆ ಯಾವ ದಿಕ್ಕಿಗಿತ್ತೋ ಆ ದಿಕ್ಕಿನಿಂದ ಕಪ್ಪು ಹೊಗೆ ಬರುತ್ತಿತ್ತು. ಅವರು ಗಾಬರಿಯಿಂದ ವೇಗವಾಗಿ ನಡೆಯತೊಡಗಿದರು ಮತ್ತು ಈಗ ಸಾಧ್ಯವಾದಷ್ಟು ಓಡತೊಡಗಿದರು. ಮನೆಯ ಹತ್ತಿರ ಬಂದು ತಲುಪುತ್ತಿದ್ದಂತೆ ಅವರ ಎದೆ ಬಡಿತ ಇನ್ನೂ ಜೋರಾಯಿತು. ಕೊನೆಗೂ ಮನೆಗೆ ಬಂದು ತಲುಪಿದಾಗ ಅವರ ಮನೆಗೆ ಬೆಂಕಿ ಹತ್ತಿಕೊಂಡಿತ್ತು. ಬೆಂಕಿಯಲ್ಲಿ ಅವರ ಜೀವನ ಮತ್ತು ಪ್ರತಿಯೊಂದು ವಸ್ತುಗಳು ಸುಟ್ಟು ಹೋಗುತ್ತಿದ್ದವು. ರಾಮಣ್ಣನವರು ಏನು ಮಾಡಲಾಗದೆ ಅಸಹಾಯಕ ಸ್ಥಿತಿಯಿಂದ ನಿಂತಿದ್ದರು. ಅಗ್ನಿಶಾಮಕ ದಳದವರು ಬೆಂಕಿಯನ್ನು ಆರಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅಲ್ಲಿಯವರೆಗೆ ತುಂಬ ತಡವಾಗಿತ್ತು. ಅವರ ನೆನಪಿನ ಅಂಗಳದ ಮನೆ ಬೆಂಕಿಯಿಂದ ಸುಟ್ಟು ಹೋಗಿತ್ತು. ಈ ಘಟನೆಯ ನಂತರ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಇದು ಕೇವಲ ಶರೀರಕ್ಕೆ ಆದ ಗಾಯವಾಗಿರಲಿಲ್ಲ, ಬದಲಾಗಿ ಅವರ ಮನಸ್ಸಿನ ಆಳಕ್ಕೂ ಗಾಯವಾಗಿತ್ತು. ಅವರ ಮಗ ಮೋಹನ್ ಮತ್ತು ಸೊಸೆ ಪ್ರೀತಿ ಎಲ್ಲ ಸಮಯದಲ್ಲೂ ಅವರ ಜೊತೆಗಿದ್ದರು. ಅವರು ತಂದೆಗೆ ಸಮಾಧಾನ ಹೇಳುತ್ತಿದ್ದರು. ಆದರೆ ಅವರ ಯಾವ ಪ್ರಯತ್ನ ಕೂಡ ರಾಮಣ್ಣನವರ ಮನಸ್ಸಿಗೆ ಆದ ದುಃಖವನ್ನು ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ. ಆ ಮನೆ ಅವರ ಕೊನೆಯ ನೆನಪು. ಈಗ ಅದು ಉಳಿದಿರಲಿಲ್ಲ. ಈಗ ಅವರು ಆಸ್ಪತ್ರೆಯಿಂದ ಮರಳಿ ಮನೆಗೆ ಬಂದಾಗ ಮೋಹನನ ಮನೆಯಲ್ಲಿ ಇರತೊಡಗಿದರು. ಅಲ್ಲಿ ಅವರಿಗೆ ತಾವು ಅಪರಿಚಿತರಂತೆ ಭಾಸವಾಯಿತು. ಪ್ರೀತಿ ಅವರಿಗಾಗಿ ಒಂದು ಹೊಸ ಕೋಣೆಯನ್ನು ತಯಾರು ಮಾಡಿದ್ದಳು. ಅವರು ಆರಾಮಾಗಿರಲು ಸಾಧ್ಯವಾಗುವಂತೆ ಅದರಲ್ಲಿ ಹೊಸ ಹಾಸಿಗೆ ಮತ್ತು ಸುಂದರ ಪರದೆಗಳನ್ನು ಹಾಕಲಾಗಿತ್ತು. ಆದರೆ ಅವರ ಮನಸ್ಸಿನಲ್ಲಿ ಎಷ್ಟೊಂದು ಒಂಟಿತನ ಕಾಡುತ್ತಿತ್ತೆಂದರೆ ಇದೆಲ್ಲವುಗಳಿಂದ ಅವರಿಗೆ ಏನೂ ವ್ಯತ್ಯಾಸವಾಗಲಿಲ್ಲ. ಸಮಯ ಕಳೆದಂತೆ ರಾಮಣ್ಣನವರು ತಾವೇ ಎಲ್ಲರಿಂದ ದೂರವಿರತೊಡಗಿದ್ದರು. ಮೋಹನ್ನೊಂದಿಗೆ ಕೇವಲ ಔಪಚಾರಿಕ ಮಾತುಗಳನ್ನಷ್ಟೇ ಆಡುತ್ತಿದ್ದರು. ಅವರಿಬ್ಬರ ಮಧ್ಯೆ ಅಲ್ಪ ಸ್ವಲ್ಪ ಮಾತುಗಳು, ಅಭಿನಂದನೆಗಳಿಗೆ ಅಷ್ಟೇ ಸೀಮಿತವಾಯಿತು. ಪ್ರೀತಿಯಿಂದಲೂ ಕೂಡ ಅವರು ದೂರವೇ ಉಳಿದರು. ಪ್ರೀತಿ ರಾಮಣ್ಣನವರನ್ನು ಎಷ್ಟೇ ಚೆನ್ನಾಗಿ ನೋಡಿಕೊಳ್ಳಲು ಯತ್ನಿಸಿದರೂ ಮನೆಯು ಸುಟ್ಟು ಹೋದ ನಂತರ ಅವರಲ್ಲಿ ಉಂಟಾದ ಕೊರತೆ ಎಂದಿಗೂ ನೀಗಲಿಲ್ಲ. ಅವರು ಎಲ್ಲಿಗೆ ಹೋದರೂ ಆ ನೋವು ಅವರೊಳಗೆ ಬಚ್ಚಿಟ್ಟುಕೊಂಡಿತ್ತು. ಪ್ರತಿದಿನ ಅವರನ್ನು ಅವರ ಹಿಂದಿನ ಜೀವನದಿಂದ ಇನ್ನೂ ದೂರ ಕರೆದುಕೊಂಡು ಹೋಗುತ್ತಿತ್ತು. ಈಗ ಮೋಹನ್ನ ಮನೆಯ ಪ್ರತಿಯೊಂದು ಮೂಲೆಯೂ ರಾಮಣ್ಣನವರಿಗೆ ಇದು ತನ್ನ ಸ್ವಂತದ್ದು ಎನ್ನುವ ಹಾಗೆ ಕಾಣಲಿಲ್ಲ. ಇಲ್ಲಿ ತಮ್ಮ ಭಾವನೆಗಳಿಗೆ ಯಾವುದೇ ಜಾಗವಿಲ್ಲ ಎಂದು ಅವರಿಗೆ ಅನಿಸಿತು. ಅವರು ಕಿಟಕಿಯಿಂದ ಹೊರಕ್ಕೆ ನೋಡಿದಾಗ ಹೊರಗಿರುವ ಮೋಹನನ ಹೂದೋಟ ಹಸಿರು ತುಂಬಿಕೊಂಡಿದ್ದರೂ ಅವರಿಗೆ ಯಾವುದೇ ಖುಷಿಯಾಗುತ್ತಿರಲಿಲ್ಲ. ಹೂವಿನ ಬಣ್ಣಗಳು ಮತ್ತು ಪಕ್ಷಿಗಳ ಕಲರವದಿಂದ ಅವರು ದೂರವಾದಂತೆ ಮತ್ತು ಅವೆಲ್ಲವೂ ಕಪ್ಪು ಬಿಳುಪಿನಂತೆ ತೋರುತ್ತಿತ್ತು. ಆ ಮನೆ ಮತ್ತು ಹೂದೋಟ ಅದು ಅವರದಾಗಿರಲಿಲ್ಲ. ಹೀಗೆ ದಿನಗಳು ಕಳೆಯತೊಡಗಿದವು. ಈಗ ರಾಮಣ್ಣನವರಿಗೆ ಪ್ರತಿದಿನವೂ ನೋವಿನಿಂದ ಕೂಡಿದ ನೆನಪುಗಳೇ ಕಣ್ಣ ಮುಂದೆ ಬರುತ್ತಿದ್ದವು.
ತಾನು ಏನೋ ಕಳೆದುಕೊಂಡೆ ಎಂದು ಈಗ ಅವರಿಗೆ ತಮ್ಮ ಕಣ್ಣ ಮುಂದಿರೋ ಭವಿಷ್ಯ ತಮಗೆ ಭಾರವೆನ್ನುವಂತೆ ಮತ್ತು ಅನಿಶ್ಚಿತತೆಯಿಂದ ಕೂಡಿರುವಂತೆ ತೋರುತ್ತಿತ್ತು. ಒಂದು ದಿನ ಅವರು ತಮ್ಮ ಸೊಸೆ ಹೂದೋಟದಲ್ಲಿ ಗಿಡಗಳಿಗೆ ನೀರುಣಿಸುತ್ತಿರುವುದನ್ನು ನೋಡಿದಾಗ ಅವರ ಮನದಲ್ಲಿ ಒಂದು ವಿಚಾರ ಬಂತು. ಅದು ತುಂಬ ದಿನಗಳಿಂದ ಅವರಿಗೆ ಕಾಡುತ್ತಿತ್ತು. ಏನೆಂದರೆ, ಅವರಿಗೆ ತಮ್ಮ ಮಗ ಮೋಹನ್ ಮತ್ತು ಸೊಸೆ ಪ್ರೀತಿಗೆ ಭಾರವಾಗಿರುವುದು ಇಷ್ಟವಿರಲಿಲ್ಲ. ಆದರೂ ಅವರು ಈ ಬಗ್ಗೆ ಯಾರಲ್ಲಿಯೂ ಏನನ್ನೂ ಹೇಳದಿರದಿದ್ದರೂ ರಾಮಣ್ಣನವರಿಗೆ ಇದು ಅರಿವಾಗಿತ್ತು. ಅವರು ಮನೆಯಲ್ಲಿ ಇರುವುದರಿಂದ ಮನೆಯ ದಿನಚರಿಯಲ್ಲಿ ಏನೋ ತೊಡಕಾದಂತೆ ಭಾಸವಾಗುತ್ತಿತ್ತು. ಮೋಹನ್ ಮತ್ತು ಪ್ರೀತಿ ಇಬ್ಬರದು ಬೇರೆ ಬೇರೆ ರೀತಿಯ ದಿನಚರಿಯಾಗಿತ್ತು. ಕ್ರಮೇಣ ರಾಮಣ್ಣನವರಿಗೆ ನಾನು ಇವರ ಜೀವನದಲ್ಲಿ ಭಾರವಾಗಿದ್ದೇನೆಂದು ಅನಿಸತೊಡಗಿತ್ತು. ಕೊನೆಗೂ ರಾಮಣ್ಣನವರು ಅಸಹಾಯಕರಾಗಿ ಒಂದು ಗಟ್ಟಿಯಾದ ನಿರ್ಣಯವನ್ನು ತೆಗೆದುಕೊಂಡರು. ಆಗ ಮೋಹನನನ್ನು ಕರೆದು ಹೇಳಿದರು, ಮಗ, ನಾನು ತುಂಬ ಯೋಚನೆ ಮಾಡಿ ಹೇಳುತ್ತಿದ್ದೇನೆ. ಈಗ ನಾನು ವೃದ್ಧಾಶ್ರಮದಲ್ಲಿ ಇರುವುದೇ ಸರಿ ಎಂದು ನನಗೆ ತೋರುತ್ತಿದೆ. ಇದನ್ನು ಕೇಳಿ ಮೋಹನ್ ಕಕ್ಕಾಬಿಕ್ಕಿಯಾದನು. ಆಗ ಅವನು ತನ್ನ ತಂದೆಗೆ ತಿಳಿ ಹೇಳುತ್ತಾ ಹೇಳಿದನು, ಅಪ್ಪ, ನೀವೆಂದಿಗೂ ನಮಗೆ ಭಾರವಾಗಿಲ್ಲ. ಈ ಮನೆ ನಿಮ್ಮದು. ಯಾವಾಗಲೂ ನಿಮಗೆ ಇಲ್ಲಿ ಜಾಗವಿದೆ ಎಂದು ಹೇಳುವಾಗ ತಮ್ಮ ಮಾವ ತಮ್ಮಿಂದ ದೂರ ಹೋಗಲು ಬಯಸುತ್ತಿದ್ದಾರೆ ಎಂದು ಪ್ರೀತಿಯ ಕಣ್ಣುಗಳಲ್ಲೂ ಕೂಡ ನೀರು ತುಂಬಿಕೊಂಡಿತ್ತು. ಆದರೆ ಎಂದೂ ರಾಮಣ್ಣನವರ ಉಪಸ್ಥಿತಿಯಿಂದಾಗಿ ಅವರಿಗೆ ಯಾವುದೇ ತೊಂದರೆ ಆಗಿರಲಿಲ್ಲ. ಬದಲಾಗಿ ಹಿರಿಯ ಜೀವ ರಾಮಣ್ಣನವರು ಅವರ ಮನೆಯಲ್ಲಿದ್ದರೆ ಅವರ ಒಂದು ಆಶೀರ್ವಾದ ದೊರೆಯುತ್ತಿತ್ತು. ಆದರೆ ರಾಮಣ್ಣನವರು ಮೊದಲೇ ನಿರ್ಧಾರ ಮಾಡಿದ್ದರು. ಅವರ ಆತ್ಮಸಮ್ಮಾನ ಮತ್ತು ಶಾಂತಿಯನ್ನು ಪಡೆಯುವ ಮಾರ್ಗ ಇದೊಂದೇ ಎಂದು ಅಂದುಕೊಂಡರು ಮತ್ತು ಅವರೇ ಇದೆಲ್ಲದರಿಂದ ಹಿಂದೆ ಸರಿದು ಬೇರೆ ಯಾರ ಜೀವನಕ್ಕೂ ತಮ್ಮಿಂದ ತೊಂದರೆಯಾಗದ ಹಾಗೆ ಅಂತಹ ಒಂದು ಅಪರಿಚಿತ ಜಾಗಕ್ಕೆ ಹೋಗಬೇಕೆಂದುಕೊಂಡರು. ವೃದ್ಧಾಶ್ರಮಕ್ಕೆ ಹೋಗಬೇಕೆನ್ನುವ ವಿಚಾರ ಅವರು ಒಂದು ವಿಚಿತ್ರ ಆಲೋಚನೆಯಾಗಿತ್ತು. ಒಂದು ರೀತಿಯ ಆಳವಾದ ನೋವು, ದುಃಖ ಹಾಗೂ ಮನಸ್ಸಿನ ವಿಚಿತ್ರ ಯೋಚನಾ ಲಹರಿಗಳಿಗೆ ಇದು ಒಂದು ಅವರಿಗೆ ಸಮಾಧಾನ ತರುವ ನಿರ್ಣಯವಾಗಿತ್ತು. ಆದರೆ ತಮ್ಮ ಉಳಿದ ಜೀವನವನ್ನು ಅಪರಿಚಿತರ ನಡುವೆ ಕಳೆಯಬೇಕೆನ್ನುವ ಹೆದರಿಕೆ ಕೂಡ ಅವರಿಗಿತ್ತು. ವೃದ್ಧಾಶ್ರಮ ಎಂದು ತಮ್ಮ ಮನೆಯಂತೆ ಇರಲು ಸಾಧ್ಯವಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಗೆ ರಾತ್ರಿ ಕಣ್ಣಿಗೆ ನಿದ್ದೆ ಹತ್ತುತ್ತಿರಲಿಲ್ಲ. ರಾತ್ರಿ ತುಂಬ ದೀರ್ಘವಾದಂತೆ ತೋರುತ್ತಿತ್ತು. ಯಾವಾಗಲೂ ಯೋಚಿಸುತ್ತಿದ್ದರು, ಮುಂದೇನಾಗಬಹುದು, ಇನ್ನು ಮುಂದೆ ಒಂದು ಚಿಕ್ಕ ಕೋಣೆಯಲ್ಲಿ ಕಾಲ ಕಳೆಯಬೇಕಾಗಬಹುದು. ಅಲ್ಲೊಂದು ಚಿಕ್ಕ ಫರ್ನಿಚರ್ ಇರುತ್ತದೆ, ಆದರೆ ಅಲ್ಲಿ ಅವರ ಹಳೆಯ ನೆನಪುಗಳನ್ನು ಜೋಡಿಸುವಂಥ ಯಾವುದೇ ವಸ್ತುಗಳು ಇರುವುದಿಲ್ಲ. ಆದರೆ ತಾನು ಭಾರವಾಗಿದ್ದೇನೆಂಬ ನೋವು ಏಕಾಂಗಿಯಾಗಿದ್ದೇನೆಂಬ ನೋವಿಗಿಂತಲೂ ಹೆಚ್ಚು ದೊಡ್ಡದಾಗಿತ್ತು. ಮತ್ತು ಅವರು ವೃದ್ಧಾಶ್ರಮಕ್ಕೆ ಹೋಗುವ ದಿನವೂ ಕೂಡ ಬಂದೇ ಬಿಟ್ಟಿತ್ತು. ಆ ದಿನ ಅವರು ಬೇಗ ಎದ್ದರು. ಹಿಂದಿನ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ನಡುಗುವ ಕೈಗಳಿಂದ ಅವರು ತನ್ನ ಅಳಿದುಳಿದ ಸಾಮಾನುಗಳನ್ನು ಹಳೆಯ ಪೆಟ್ಟಿಗೆಯಲ್ಲಿ ಇಡಲು ಶುರು ಮಾಡಿದರು. ತನ್ನ ಹೆಂಡತಿಯ ಒಂದು ಫೋಟೋ ಮತ್ತು ಒಂದು ಶರ್ಟ್, ಅದನ್ನು ಅವರು ತುಂಬ ಮುಖ್ಯವಾದ ಸಂದರ್ಭಗಳಲ್ಲಿ ತೊಡುತ್ತಿದ್ದರು. ಮತ್ತು ಒಂದು ಚಿಕ್ಕ ಫೋಟೋ ಆಲ್ಬಮ್, ಅವರು ಅದನ್ನು ಬೆಂಕಿಯಿಂದ ರಕ್ಷಣೆ ಮಾಡಿದ್ದರು. ಅವರ ಮನಸ್ಸಿನಲ್ಲಿ ಒಂದು ಭಾರವಿತ್ತು. ಪ್ರೀತಿ ಮತ್ತು ಮೋಹನ್ ಇಬ್ಬರು ಬಾಗಿಲ ಬಳಿ ನಿಂತಿದ್ದರು. ಇವರಿಗಾಗಿ ಕಾಯುತ್ತಿದ್ದರು. ತಮ್ಮ ದುಃಖವನ್ನು ಮುಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಅವರ ಮುಖದ ಮೇಲೆ ನಗುವಿದ್ದರೂ ಕೂಡ ಮೋಹನನ ಕಣ್ಣುಗಳು ಕೆಂಪಾಗಿದ್ದವು. ಏಕೆಂದರೆ ತಂದೆಯವರು ಅವರನ್ನು ಬಿಟ್ಟು ಹೋಗುವುದು ಸುತರಾಂ ಅವರಿಗೆ ಇಷ್ಟವಿರಲಿಲ್ಲ. ಕೊನೆಯ ಬಾರಿ ತುಂಬ ನಿರೀಕ್ಷೆ ಹೊತ್ತು ಮೋಹನ್ ತನ್ನ ತಂದೆಗೆ ಕೇಳಿದನು, ಅಪ್ಪ, ನೀವು ಈಗಲೂ ವೃದ್ಧಾಶ್ರಮಕ್ಕೆ ಹೋಗಲು ಇಷ್ಟಪಡುತ್ತೀರೇನೋ? ಪ್ರೀತಿ ಕೂಡ ಅವನ ಬಳಿಯೇ ನಿಂತುಕೊಂಡಿದ್ದಳು. ಉಮ್ಮಳಿಸಿ ಬಂದ ಕಣ್ಣೀರನ್ನು ತಡೆದುಕೊಂಡಿದ್ದಳು. ಆದರೆ ಅವಳಿಗೂ ಕೂಡ ತುಂಬ ದುಃಖವಾಗಿದೆ ಎಂದು ಅವಳ ಮುಖವೇ ಹೇಳುತ್ತಿತ್ತು. ಆಗ ರಾಮಣ್ಣವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೇಳಿದರು, ಮಗ, ನೀನೇನು ಚಿಂತೆ ಮಾಡಬೇಡ. ನಾನಲ್ಲಿ ಚೆನ್ನಾಗೇ ಇರುತ್ತೇನೆ. ನಾನು ಹೀಗೆ ಮಾಡಿದರೆ ನಮಗೆಲ್ಲರಿಗೂ ಒಳ್ಳೆಯದು ಎಂದು ಹೇಳುತ್ತಾ ರಾಮಣ್ಣನವರು ಒತ್ತಾಯಪೂರ್ವಕವಾಗಿ ಮುಖದಲ್ಲಿ ನಗುವನ್ನು ತಂದುಕೊಳ್ಳಲು ಪ್ರಯತ್ನಿಸಿದರು. ಅವರಾಡುವ ಮಾತುಗಳು ಅವರ ಮನಸ್ಸಿನೊಳಗಿನ ದುಃಖವನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದು ಅವರಿಗೆ ಗೊತ್ತಿತ್ತು. ವೃದ್ಧಾಶ್ರಮದ ಕಡೆಗೆ ಪ್ರಯಾಣ ಶುರುವಾಗುತ್ತಿದ್ದಂತೆ ಸುತ್ತಲೂ ನಿರವ ಮೌನ ತೋರುತ್ತಿತ್ತು. ಪ್ರೀತಿ ನಿಶ್ಶಬ್ದದ ವಾತಾವರಣವನ್ನು ತಿಳಿಗೊಳಿಸಲು ವಾತಾವರಣದ ಬಗ್ಗೆ ಮತ್ತು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಮಾತನಾಡಲು ಪ್ರಯತ್ನಿಸಿದಳು. ಆದರೆ ರಾಮಣ್ಣನವರ ಧ್ಯಾನ ಬೇರೆಲ್ಲೋ ಇತ್ತು. ಅವರ ಮನಸ್ಸು ಪದೇ ಪದೇ ಅವರ ಹಳೆಯ ಮನೆ ಮತ್ತು ಕಳೆದು ಹೋದ ಜೀವನದಲ್ಲಿ ಮುಳುಗಿ ಹೋಗುತ್ತಿತ್ತು. ಇಡೀ ಪ್ರಪಂಚ ವೇಗವಾಗಿ ಬದಲಾಗುತ್ತಿದೆ ಎಂದು ಅವರಿಗೆ ಅನಿಸಿತ್ತು. ಅವರು ತಮ್ಮ ನೆರಳಾಗಿ ಬದಲಾಗುತ್ತಿದ್ದಾರೆ ಎನ್ನುವಂತೆ ಹಾಗೂ ಅವರ ಅಸ್ತಿತ್ವದ ಭಾಗ ಕ್ರಮೇಣ ಮರೆಯಾದಂತೆ ಅನ್ನಿಸಿತ್ತು. ಕಿಟಕಿಯ ಹೊರ ಪ್ರಪಂಚ, ಗುರುತು ಪರಿಚಯದ ಬೀದಿಗಳು ಮತ್ತು ಹೂದೋಟಗಳು ಇವೆಲ್ಲವೂ ಅಪರಿಚಿತವಾಗಿರುವಂತೆ ಗೋಚರಿಸಿತು. ಪ್ರತಿಯೊಂದು ಕಿಲೋಮೀಟರ್ ಸಂಚರಿಸುತ್ತಿದ್ದಂತೆ ಅವರ ಹಳೆಯ ನೆನಪುಗಳ ಜೀವನ ಅವರಿಂದ ದೂರ ಸಾಗುತ್ತಿದ್ದಂತೆ ಭಾಸವಾಯಿತು. ತಾವು ಯಾವುದೋ ಅನಾಮಿಕ ಭವಿಷ್ಯದ ಕಡೆಗೆ ಸಾಗುತ್ತಿದ್ದಾರೆಂದು ಅನಿಸಿತು. ಅವರು ಅದನ್ನು ಎದುರಿಸಲು ತುಂಬ ಹಿಂಜರಿದರು. ಆಗ ಆಕಸ್ಮಿಕವಾಗಿ ಮೋಹನನು ರಸ್ತೆಯ ಒಂದು ತಿರುವನ್ನು ತೆಗೆದುಕೊಂಡನು. ಅದು ವೃದ್ಧಾಶ್ರಮದ ಕಡೆಗೆ ಹೊರಟಿರಲಿಲ್ಲ. ಆಗ ರಾಮಣ್ಣನವರು ಹೇಳಿದರು, ಬೇರೆ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ? ಇದು ಸರಿಯಾದ ರಸ್ತೆ ಅಲ್ಲ. ನಾವೆಲ್ಲಿ ಹೋಗುತ್ತಿದ್ದೇವೆ? ರಾಮಣ್ಣನವರು ಸ್ವಲ್ಪ ಚಿಂತೆ ಮಾಡುತ್ತಾ ಕೇಳಿದರು ಮತ್ತು ಅವರ ಹೃದಯ ಬಡಿತ ಜೋರಾಯಿತು.
ಅಪ್ಪ, ಒಂದು ಕೊನೆಯ ಜಾಗ ಇದೆ, ನಾವು ಅಲ್ಲಿಗೆ ಮೊದಲು ಹೋಗಬೇಕು ಎಂದು ಮೋಹನನು ಅವರ ಕಡೆಗೆ ನೋಡದೆ ಹೇಳಿದನು. ಅವನ ಧ್ವನಿಯಲ್ಲಿ ಒಂದು ದೃಢ ನಿರ್ಧಾರವಿತ್ತು. ಇದರಿಂದ ಮುಂದೆ ಯಾವ ಪ್ರಶ್ನೆಯನ್ನು ಕೇಳಲು ಅವಕಾಶವಿರಲಿಲ್ಲ. ರಾಮಣ್ಣನವರ ದುಗುಡ ಇನ್ನೂ ಹೆಚ್ಚಾಯಿತು. ಮುಂದೆ ಏನಾಗಬಹುದು ಎಂದು ಅವರಿಗೆ ಅರ್ಥವಾಗಲಿಲ್ಲ. ಅವರ ಕೈಗಳು ನಿಧಾನವಾಗಿ ನಡುಗತೊಡಗಿದವು. ಅವರಲ್ಲಿ ಎಂತಹ ತಳಮಳ ಉಂಟಾಗಿತ್ತು ಎಂದು ಊಹಿಸಬಹುದಾಗಿತ್ತು. ಯಾವುದೋ ಒಂದು ನಿರೀಕ್ಷೆ ಮತ್ತು ಚಿಂತೆಯ ಭಾವ ಅವರನ್ನು ಕಾಡುತ್ತಿತ್ತು. ಆದರೆ ಅವರು ಸುಮ್ಮನಿದ್ದೇ ಕಿಟಕಿಯ ಹೊರಗಡೆ ನೋಡುತ್ತಿದ್ದರು. ತಮ್ಮಲ್ಲಿ ಉಂಟಾಗುತ್ತಿರುವ ಯೋಚನೆಗಳನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಾ ಕಾರು ಮುಂದಕ್ಕೆ ಸಾಗುತ್ತಿದ್ದಂತೆ ಬಹುಶಃ ಮೋಹನ್ ಮತ್ತು ಪ್ರೀತಿ ತಮಗಾಗಿ ಯಾವುದೋ ದೊಡ್ಡ ಯೋಜನೆಯೇ ರೂಪಿಸಿರಬೇಕು ಎಂದು ಅವರ ಮನದಲ್ಲಿ ಹಲವಾರು ಪ್ರಶ್ನೆಗಳು ಎದ್ದವು. ಅಕ್ಕಪಕ್ಕದ ದೃಶ್ಯಗಳು ಕೂಡ ಬದಲಾಗತೊಡಗಿದವು. ಈಗ ಪಟ್ಟಣದ ಜನನಿಬಿಡ ಪ್ರದೇಶವನ್ನು ತೊರೆದು ಶಾಂತ ಸುಂದರವಾದ ಜಾಗದ ಕಡೆಗೆ ಕಾರು ಚಲಿಸತೊಡಗಿತ್ತು. ಅಲ್ಲಿ ಮರಗಿಡಗಳು ಮತ್ತು ಮುರುಕಲು ಮನೆಗಳಿದ್ದವು. ಹಿಂದಿನ ನೆನಪುಗಳು ಮತ್ತು ಅಪರಿಚಿತ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಇದರ ಮಧ್ಯೆ ಅಷ್ಟಕ್ಕೂ ನಾವು ಎತ್ತ ಸಾಗುತ್ತಿದ್ದೇವೆ ಎಂದು ರಾಮಣ್ಣನವರ ಮನಸ್ಸು ಆ ಕಡೆ ಈ ಕಡೆ ತೊಳಲಾಡುತ್ತಿತ್ತು. ಇದು ವಾಸ್ತವದಲ್ಲಿ ಅವರ ಜೀವನದ ಕೊನೆಯಾಗಿತ್ತೇ, ಅಥವಾ ಅವರು ಯೋಚಿಸುತ್ತಿರುವಂತೆ ನಡೆಯಬಹುದೇ? ಇಲ್ಲ ಬೇರೆ ಏನಾದರೂ ನಡೆಯುವ ಸಂಭವ ಇದೆಯೇ? ಇಲ್ಲಿಯವರೆಗೂ ಅವರಿಗೆ ಯಾವುದೇ ಅಂದಾಜಿರಲಿಲ್ಲ. ಗಾಡಿ ಚಲಿಸುತ್ತಾ ಆಕಸ್ಮಿಕವಾಗಿ ಮೋಹನನು ಅಂತಹ ಯಾವ ಜಾಗದಲ್ಲಿ ಕಾರನ್ನು ನಿಲ್ಲಿಸಿದನೆಂದರೆ ಅದನ್ನು ನೋಡುತ್ತಲೇ ರಾಮಣ್ಣನವರ ಎದೆ ಕಂಪಿಸಿತು. ಇದು ಅದೇ ಜಾಗವಾಗಿತ್ತು. ಹಿಂದೊಮ್ಮೆ ಆ ಜಾಗದಲ್ಲಿ ಅವರ ಮನೆ ತಲೆ ಎತ್ತಿ ನಿಂತಿತ್ತು. ಆ ದೃಶ್ಯವನ್ನು ನೋಡಿ ಹಳೆಯ ನೆನಪುಗಳು ಮತ್ತೆ ಭುಗಿಲೆದ್ದವು. ಆ ಒಣಗಿ ಹೋದ ಹಳೆಯ ನೆನಪುಗಳೆಂಬ ಫಸಲು ಮತ್ತೆ ಹಸಿರಾದವು. ಆ ಬೆಂಕಿ, ಆ ಉರಿಯುವಿಕೆ ಮತ್ತು ಆ ಕ್ಷಣಗಳ ನೆನಪುಗಳು, ಹೀಗೆ ತಮ್ಮ ಜೀವನದ ಪ್ರತಿಯೊಂದು ಭಾಗವು ಆ ಬೆಂಕಿಯಲ್ಲಿ ಉರಿದು ಹೋಗುತ್ತಿರುವಂತೆ ಅವರು ಕಣ್ಣಾರೆ ಕಂಡಿದ್ದರು. ಅದೆಲ್ಲವೂ ಈಗ ಮತ್ತೊಮ್ಮೆ ಅವರ ಕಣ್ಣ ಮುಂದೆ ಗೋಚರಿಸುತ್ತಿತ್ತು. ಅವರು ಗಾಡಿಯಿಂದ ಕೆಳಕ್ಕೆ ಇಳಿಯುತ್ತಿದ್ದಂತೆ ಅವರ ದೃಷ್ಟಿ ಮತ್ತೊಂದರ ಮೇಲೆ ಬಿತ್ತು. ಅದನ್ನು ನೋಡಿ ಅವರು ನಿಬ್ಬೆರಗಾದರು. ಆ ಜಾಗದಲ್ಲಿ ಈ ಮೊದಲು ಕಲ್ಲುಗಳು ಮತ್ತು ಅವಶೇಷಗಳೇ ತುಂಬಿದ್ದವು. ಈಗ ಆ ಜಾಗದಲ್ಲಿ ಒಂದು ಚಿಕ್ಕ ಮನೆ ತಲೆ ಎತ್ತಿ ನಿಂತಿತ್ತು. ಈಗ ರಾಮಣ್ಣನವರು ಆಶ್ಚರ್ಯಚಕಿತರಾಗಿ ಮೋಹನ್ ಮತ್ತು ಪ್ರೀತಿಯ ಕಡೆಗೆ ನೋಡತೊಡಗಿದರು. ಅವರ ಮುಖದ ಮೇಲಿರೋ ಭಾವನೆಗಳನ್ನು ಓದಲು ಪ್ರಯತ್ನಿಸಿದರು. ಅವರ ಕಣ್ಣಿನಲ್ಲಿ ಇವರಿಗಾಗಿ ಒಂದು ಭರವಸೆಯ ಭಾವ ತೋರುತ್ತಿತ್ತು. ರಾಮಣ್ಣನವರು ಕೇಳಿದರು, ಇದೇನು ಎಂದು ಹೇಳುವಾಗ ಅವರ ಮುಖದಲ್ಲಿ ಅಚ್ಚರಿ ಎದ್ದು ಕಾಣುತ್ತಿತ್ತು. ಈಗ ಮೋಹನನು ನಿಧಾನವಾಗಿ ಹೇಳಲು ಶುರು ಮಾಡಿದನು. ಅವನ ಧ್ವನಿಯಲ್ಲಿ ಗರ್ವ ಹಾಗೂ ಕಾಳಜಿಯ ಭಾವವಿತ್ತು. ಅಪ್ಪ, ನಿಮ್ಮೊಬ್ಬರನ್ನೇ ಒಂಟಿಯಾಗಿ ವೃದ್ಧಾಶ್ರಮಕ್ಕೆ ಕಳಿಸಲು ನಮ್ಮ ಮನಸ್ಸು ಒಪ್ಪಲಿಲ್ಲ. ನೀವು ನಮಗೆ ಭಾರವೆಂದು ತಿಳಿದುಕೊಳ್ಳುವುದು ಮತ್ತು ನೀವು ಒಬ್ಬರೇ ಒಂಟಿತನವನ್ನು ಅನುಭವಿಸುವುದು ನಮಗೆ ಇಷ್ಟವಿರಲಿಲ್ಲ. ನೀವು ನಿಮ್ಮ ಕೊನೆಯ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲು ನಿಮ್ಮ ಈ ಹೊಸ ಮನೆಯನ್ನು ಒಮ್ಮೆ ನೋಡಿ, ಅನಂತರ ನಿರ್ಧಾರ ಮಾಡಿ. ಹೀಗೆ ಹೇಳುವಾಗ ಅವನ ಬಳಿ ನಿಂತ ಪ್ರೀತಿ ಕೂಡ ಕಣ್ಣನ್ನು ಒದ್ದೆ ಮಾಡಿಕೊಂಡು ಸರಿ ಎಂದು ದನಿಗೂಡಿಸುತ್ತಾ ತಲೆ ಆಡಿಸಿದಳು. ಈಗ ರಾಮಣ್ಣನವರು ನಿಧಾನವಾಗಿ ಆ ಹೊಸ ಮನೆಯ ಕಡೆಗೆ ಹೆಜ್ಜೆ ಹಾಕಿದರು. ಅವರ ಕಾಲು ನಡುಗುತ್ತಿತ್ತು. ಒಳಗಡೆ ಬಂದವರೇ ಪ್ರತಿಯೊಂದು ಕೋಣೆಯನ್ನು ಗಮನವಿಟ್ಟು ನೋಡಿದರು. ಇದು ಅವರ ಹಳೆಯ ಮನೆಯಂತೂ ಆಗಿರಲಿಲ್ಲ, ಆದರೆ ಅದರಲ್ಲಿ ಅದೇ ಪ್ರೀತಿ, ಅದೇ ತನ್ನದೆನ್ನುವ ಭಾವವನ್ನು ಅವರು ಅನುಭವಿಸಿದರು. ಆ ಭಾವನೆಯನ್ನು ಮೋಹನ್ ಮತ್ತು ಪ್ರೀತಿ ಕೋಣೆಯ ಪ್ರತಿ ಮೂಲೆಯಲ್ಲೂ ಮೂಡಿಸಿದ್ದರು. ಹೂದೋಟ ಚಿಕ್ಕದಾಗಿತ್ತು, ಆದರೆ ಆ ತೋಟದಲ್ಲಿ ತನ್ನ ಮಡದಿಗೆ ಪ್ರಿಯವಾದ ಅದೇ ಹೂಗಳಿದ್ದವು. ಕಿಟಕಿಯಿಂದ ಅಲ್ಪ ಸ್ವಲ್ಪ ಸೂರ್ಯನ ಕಿರಣಗಳು ಒಳಗಡೆ ಬರುತ್ತಿದ್ದವು. ಅವು ಒಂದು ಶಾಂತ ವಾತಾವರಣವನ್ನು ಉಂಟು ಮಾಡಿದ್ದವು. ಮುಂದೆ ಜಗುಲಿಯಲ್ಲಿ ಚಹಾದ ಆನಂದವನ್ನು ಸವಿಯಲು ಅದೇ ತೂಗು ಮಂಚವನ್ನು ಹಾಕಲಾಗಿತ್ತು. ರಾಮಣ್ಣನವರು ಏನನ್ನು ಹೇಳದೆ ಮನೆಯ ಒಳಗಡೆ ಬಂದರು. ಈಗ ಅವರು ಗೋಡೆ ಮತ್ತು ಬಾಗಿಲ ಫ್ರೇಮ್ ಮೇಲೆ ತಮ್ಮ ಕೈಗಳಿಂದ ಸವರುತ್ತಾ ಮುಂದೆ ಸಾಗಿದರು. ಮನೆಯ ಒಂದೊಂದು ಮೂಲೆಯು ಜೀವನದ ಹೊಸ ಆರಂಭದ ಕಥೆಯನ್ನು ಹೇಳುತ್ತಿತ್ತು. ಆದರೆ ಅದರ ಜೊತೆಗೆ ಕಳೆದು ಹೋದ ಅನುಭವಗಳಿಗೂ ಕೂಡ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿತ್ತು. ಬೈಠಕ್ನಲ್ಲಿ ಅವರ ಮತ್ತು ಅವರ ಪತ್ನಿಯ ಒಂದು ಫೋಟೋವನ್ನು ಇಡಲಾಗಿತ್ತು. ಆ ಫೋಟೋವನ್ನು ಅವರು ಉರಿಯುತ್ತಿರುವ ಬೆಂಕಿಯಿಂದ ಕಾಪಾಡಿದ್ದರು. ಅದನ್ನು ತುಂಬ ಪ್ರೀತಿಯಿಂದ ಒಂದು ಮೇಜಿನ ಮೇಲೆ ಹೂಗಳಿಂದ ಅಲಂಕರಿಸಿ ಇಡಲಾಗಿತ್ತು. ಇದೊಂದು ಚಿಕ್ಕ ಚಿಹ್ನೆಯಾಗಿದ್ದರೂ ಕೂಡ ರಾಮಣ್ಣನವರಿಗೆ ಇದು ತುಂಬ ದೊಡ್ಡದಾಗಿತ್ತು. ಮೌನವನ್ನು ಮುರಿಯುತ್ತಾ ಮೋಹನ ಹೇಳಿದನು, ಅಪ್ಪ, ನಮಗೆ ಗೊತ್ತು, ನೀವೇನು ಕಳೆದುಕೊಂಡಿದ್ದರೋ ಅದನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದರೆ ನಮ್ಮ ಮನೆಯಲ್ಲಿ ನಿಮಗಾಗಿ ಯಾವಾಗಲೂ ಒಂದು ಜಾಗವಿದೆ ಎಂಬುದನ್ನು ನಿಮಗೆ ಈ ಮೂಲಕ ಹೇಳಲು ಇಷ್ಟಪಡುತ್ತೇವೆ. ಈಗ ರಾಮಣ್ಣ ತನ್ನ ಮಗನ ಕಡೆಗೆ ನೋಡಿದಾಗ ಅವನ ಕಣ್ಣಿನಲ್ಲಿ ಕಣ್ಣೀರು ಇಳಿಯುತ್ತಿತ್ತು. ಸ್ವಲ್ಪ ಹೊತ್ತಿನವರೆಗೆ ಅವರು ಏನನ್ನೂ ಹೇಳದಾದರು. ಅವರ ಗಂಟಲಲ್ಲಿ ಒಂದು ತುತ್ತು ಸಿಕ್ಕಿ ಹಾಕಿಕೊಂಡಂತೆ ಅನಿಸಿತು. ಅದು ಅವರ ಉಸಿರನ್ನು ಬಿಗಿ ಹಿಡಿದಿತ್ತು. ಅವರ ದುಃಖ, ಹೆದರಿಕೆ ಮತ್ತು ಒಂಟಿತನ, ಈ ಎಲ್ಲವನ್ನು ಅವರು ಬೆಂಕಿಗೆ ಆಹುತಿಯಾದ ನಂತರ ಏನೇನು ಅನುಭವಿಸಿದ್ದರೋ ಅದೆಲ್ಲವೂ ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಹೋಗಿತ್ತು. ತಾನು ತುಂಬ ಕಳೆದುಕೊಂಡಿದ್ದೇನೆ ಎಂದು ಅವರಿಗೆ ಅರಿವಾಗಿತ್ತು. ಆದರೆ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಹೆದರಿಕೊಂಡಿದ್ದು ಬೆಂಕಿಗಲ್ಲ, ಬದಲಾಗಿ ಈಗ ಅವರಿಗೆ ಯಾವುದೇ ನಿರ್ದಿಷ್ಟವಾದ ಠಿಕಾಣಿ ಇಲ್ಲ ಎಂದು ತುಂಬ ಹೆದರಿದ್ದರು. ಈಗ ಅವರ ಮುಂದೆ ಈ ಮನೆ ಎದ್ದು ನಿಂತಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ಅವರು ಒಬ್ಬಂಟಿಯಾಗಿರದೆ ಅವರ ಮನೆಯವರು ಕೂಡ ಅವರ ಜೊತೆ ನಿಂತಿದ್ದರು.
ಅವರಿಗಾಗಿ ಒಂದು ಹೊಸ ಆರಂಭವನ್ನು ನೀಡಿದ ಮೋಹನ್ ಮತ್ತು ಪ್ರೀತಿ ಅವರಿಗೆ ಯೋಚನೆ ಮಾಡಲು ಸಮಯ ನೀಡುತ್ತಾ ಅಲ್ಲಿಯೇ ನಿಂತಿದ್ದರು. ಈ ನಿರ್ಧಾರ ತೆಗೆದುಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ಎಂದವರಿಗೆ ಗೊತ್ತಿತ್ತು. ಆದರೆ ಅವರ ತಂದೆ ಇಂಥ ಕಠೋರ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವ ಅಗತ್ಯವಿಲ್ಲ ಎಂಬುದನ್ನು ತಿಳಿದುಕೊಳ್ಳಲಿ ಎಂದು ಇಷ್ಟಪಟ್ಟಿದ್ದರು. ರಾಮಣ್ಣನವರಿಗೆ ಈಗಲೂ ತಮ್ಮ ಮಕ್ಕಳಿಂದ ಬೇರೆಯಾಗದೆ ತಮ್ಮ ಜೀವನದಲ್ಲಿ ಹೊಸತನವನ್ನು ಸೃಷ್ಟಿಸಿಕೊಳ್ಳುವ ಅವಕಾಶವಿದೆ. ಈಗ ರಾಮಣ್ಣನಿಗೆ ತಾನು ಏನು ಮಾಡಬೇಕು ಎಂಬ ಸವಾಲು ಅವರ ಮುಂದಿತ್ತು. ಒಂದು ಕಡೆ ಅವರು ವೃದ್ಧಾಶ್ರಮಕ್ಕೆ ಹೋಗಬೇಕೆಂಬ ನಿರ್ಣಯದ ಕಡೆಗೆ ಅಂಟಿಕೊಂಡಿದ್ದರು, ಏಕೆಂದರೆ ಅವರಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು. ಆದರೆ ಮತ್ತೊಂದು ಕಡೆ ಅವರ ಮುಂದೆ ಈಗ ಒಂದು ಹೊಸ ವಿಕಲ್ಪವಿತ್ತು, ಒಂದು ಹೊಸ ಮನೆ. ತಮ್ಮ ಮಗ ಮತ್ತು ಸೊಸೆ ತಮಗಾಗಿ ಅದನ್ನು ಪ್ರೀತಿಯಿಂದ ನಿರ್ಮಿಸಿದ್ದರು. ರಾಮಣ್ಣನವರು ತಮ್ಮಿಂದ ದೂರ ಹೋಗಬೇಕೆಂದು ಅವರು ಎಂದಿಗೂ ಬಯಸಿರಲಿಲ್ಲ. ಒದ್ದೆಯಾದ ಕಣ್ಣುಗಳಿಂದ ಕಣ್ಣೀರು ತುಂಬಿಕೊಂಡ ರಾಮಣ್ಣನವರಿಗೆ ಈಗ ಅರ್ಥವಾಯಿತು. ಬಹುಶಃ ಅವರಿಗೆ ಈಗ ಬೇಕಾಗಿರುವುದು ಒಂಟಿತನವಲ್ಲ, ಬದಲಾಗಿ ಅವರಿಗೆ ಪರಿವಾರದ ಉಪಸ್ಥಿತಿಯ ಅವಶ್ಯಕತೆ ಇದೆ. ಈ ಚಿಕ್ಕ ಚೊಕ್ಕದಾದ ಮತ್ತು ಅರ್ಥಪೂರ್ಣ ಮನೆಯಲ್ಲಿ ಅವರಿಗೆ ಒಂದು ಹೊಸ ಭರವಸೆಯ ಹೊಂಗಿರಣ ಕಾಣಿಸಿತು. ಬಹುಶಃ ಅವರ ಭವಿಷ್ಯ ಅವರು ಈ ಹಿಂದೆ ಚಿಂತನೆ ಮಾಡಿದಷ್ಟು ಅಂಧಕಾರಮಯವಾಗಿರಲಿಲ್ಲ. ರಾಮಣ್ಣನವರು ಹೀಗೆ ಯೋಚಿಸುತ್ತಾ ಅವರ ಮುಂದಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಸ್ವಲ್ಪ ಹೊತ್ತು ಮೌನವಾಗಿ ನಿಂತರು. ಕೊನೆಗೂ ಮೋಹನ್ ಮತ್ತೆ ಹೇಳಿದನು, ಅಪ್ಪ, ನಮಗೆ ಗೊತ್ತು, ನೀವು ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ. ಆದರೆ ಅದಕ್ಕೂ ಮೊದಲು ಈ ಮನೆಯನ್ನು ಒಮ್ಮೆ ನೋಡಿ, ನಂತರ ನೀವು ಮುಂದುವರಿಯಬೇಕೆಂಬುದು ನಮ್ಮ ಆಸೆಯಾಗಿತ್ತು. ಪ್ರೀತಿ ಮೋಹನನಿಗೆ ಪ್ರೋತ್ಸಾಹಿಸುವಂತೆ ಅವನ ಬದಿಯಲ್ಲಿ ಮಗಳು ನಗುತ್ತಾ ನಿಂತುಕೊಂಡಿದ್ದಳು. ಮನೆಯ ಬಾಗಿಲು ತೆರೆಯುತ್ತಿದ್ದಂತೆ ರಾಮಣ್ಣನವರಿಗೆ ಇದು ತನ್ನದೇ ಮನೆ ಎನ್ನುವ ಭಾವ ಮೂಡಿತ್ತು. ಅಷ್ಟೊಂದು ಐಷಾರಾಮಿ ಮನೆಯಾಗಿರಲಿಲ್ಲ, ಆದರೆ ತುಂಬ ಪ್ರೀತಿಯಿಂದ ಅಲಂಕರಿಸಲಾಗಿತ್ತು. ಕಿಟಕಿಯ ಬಳಿ ಒಂದು ಆರಾಮ್ ಕುರ್ಚಿಯನ್ನು ಇಡಲಾಗಿತ್ತು. ಅಲ್ಲಿಂದ ಸೂರ್ಯನ ಕಿರಣಗಳು ಒಳಕ್ಕೆ ಬರುತ್ತಿದ್ದವು. ಅಡುಗೆ ಕೋಣೆಯಿಂದ ಈಗಷ್ಟೇ ಮಾಡಿದ ಕಾಪಿಯ ಘಮಘಮ ಪರಿಮಳ ಬರತೊಡಗಿತ್ತು. ತಮ್ಮ ಹಳೆಯ ಮನೆಯ ಹಸಿ ಬಿಸಿ ನೆನಪುಗಳಿಗೆ ಮತ್ತೆ ಹೊಸ ರೂಪದಲ್ಲಿ ಮರುಜೀವ ನೀಡಲಾಗಿದೆ ಎಂದು ಅವರಿಗೆ ಭಾಸವಾಯಿತು. ಈಗ ಪ್ರೀತಿ ಮಂದ ಸ್ವರದಲ್ಲಿ ಹೇಳಿದಳು, ನಮಗೆ ಗೊತ್ತು, ನೀವು ಹಳೆಯ ಮನೆಯನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದರೆ ನಿಮಗೆ ಒಂದು ಹೊಸ ಆರಂಭ ದೊರೆಯಲಿ ಎಂಬುದು ನಮ್ಮ ಇಚ್ಛೆಯಾಗಿತ್ತು. ಆ ಮನೆ ಮತ್ತೊಮ್ಮೆ ನಿಮಗೆ ಹಳೆಯದನ್ನೆಲ್ಲ ನೆನಪು ಮಾಡಲಿ ಎಂಬುದು ನಮ್ಮ ಆಸೆಯಾಗಿತ್ತು. ಈಗ ರಾಮಣ್ಣನವರು ನಿಧಾನವಾಗಿ ಕೋಣೆಯಿಂದ ಕೋಣೆಗೆ ಸಾಗಿದರು. ತನ್ನ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಅಲ್ಲಿರುವ ಪ್ರತಿಯೊಂದು ವಸ್ತುಗಳು ಅವರಿಗೆ ಹಳೆಯ ನೆನಪುಗಳೇ ತರುತ್ತಿದ್ದವು. ಅದರ ನೋಟದ ಕಕ್ಷೆಯು ಸಾಮಾನ್ಯವಾಗಿದ್ದರೂ ಅದರಲ್ಲಿ ಆಳವಾದ ಭಾವನೆಗಳಿದ್ದವು. ಹಾಸಿಗೆ ಬಳಿ ಅವರ ಪತ್ನಿಯ ಫೋಟೋ ಇಡಲಾಗಿತ್ತು. ನೀವು ಹೀಗೇಕೆ ಮಾಡಿದ್ರಿ? ಕೊನೆಗೂ ರಾಮಣ್ಣನವರು ತಮ್ಮ ಮೌನವನ್ನು ಮುರಿದು ಮಗನಲ್ಲಿ ಕೇಳಿದರು. ಅವರ ಧ್ವನಿಯಲ್ಲಿ ಭಾವನೆಗಳ ಕಂಪನವಿತ್ತು. ಅದಕ್ಕೆ ಮೋಹನ ಹೇಳಿದನು, ಅಪ್ಪ, ನೀವು ನಮಗಾಗಿ ಒಂದು ದೊಡ್ಡ ವರವಿದ್ದ ಹಾಗೆ. ನೀವು ಸ್ವಾತಂತ್ರ್ಯವನ್ನು ತುಂಬ ಇಷ್ಟಪಡುತ್ತೀರಿ ಎಂದು ನಮಗೆ ಗೊತ್ತು. ಈ ಮನೆ ಯಾವಾಗಲೂ ನಿಮ್ಮ ವಾಸಕ್ಕೆ ಮೀಸಲಾಗಿರುತ್ತದೆ. ಆದರೆ ನೀವು ನಮ್ಮಿಂದ ದೂರವಾಗದೆ, ಏಕಾಂಗಿಯಾಗಿರದೆ ಇದು ನಿಮ್ಮ ಮನೆ ಎಂದು ಅಂದುಕೊಳ್ಳಬೇಕೆಂದು ನಾವು ಬಯಸುತ್ತೇವೆ. ಆಗ ಪ್ರೀತಿ ಹತ್ತಿರ ಬಂದಳು ಮತ್ತು ಹೇಳಿದಳು, ಇಲ್ಲಿ ನೀವು ನಿಮ್ಮ ತೋಟವನ್ನು ನೋಡಬಹುದು, ನಿಮ್ಮ ಕಾಫಿಯನ್ನು ಮಾಡಿಕೊಳ್ಳಬಹುದು, ನಿಮ್ಮ ಇಷ್ಟದಂತೆ ದಿನವನ್ನು ಕಳೆಯಬಹುದು. ಆದರೆ ನಾವು ಕೂಡ ನಿಮ್ಮ ಬಳಿಯೇ ಇರುತ್ತೇವೆ. ನಿಮಗೆ ಏನಾದರೂ ಬೇಕಾದರೆ ನಾವು ನಿಮ್ಮ ಜೊತೆ ಇರುತ್ತೇವೆ. ನೀವು ನಮಗೆ ಹಿಂದೆಯೂ ಭಾರವಾಗಿರಲಿಲ್ಲ, ಮುಂದೆ ಕೂಡ ಭಾರವಾಗುವುದಿಲ್ಲ. ಪ್ರೀತಿಯ ಈ ಮಾತುಗಳನ್ನು ಕೇಳಿ ರಾಮಣ್ಣನವರಿಗೆ ಸ್ವಲ್ಪ ಭಾರ ಇಳಿದಂತಾಯಿತು. ಅವರ ಮಗ ಮತ್ತು ಸೊಸೆ ಅವರಿಗಾಗಿ, ಅವರನ್ನು ನೋಡಿಕೊಳ್ಳುವುದಕ್ಕಾಗಿ ತುಂಬ ಪ್ರೀತಿಯಿಂದ ಇದೆಲ್ಲವನ್ನು ಮಾಡಿದ್ದಾರೆ. ಈಗ ಅವರು ಮನೆಯ ಹಿಂದೆ ಇದ್ದ ಹೂದೋಟದ ಕಡೆಗೆ ನೋಡಿದರು. ಅಲ್ಲಿ ಹೂವಿನ ಗಿಡಗಳನ್ನು ನೆಡುವ ತಯಾರಿ ನಡೆದಿತ್ತು. ಇದು ಒಂದು ಹೊಸ ಅವಕಾಶದ ಆರಂಭವಾಗಿತ್ತು ಮತ್ತು ಜೊತೆಗೆ ಪರಿವಾರದ ಸಪೋರ್ಟ್ ಕೂಡ ಇತ್ತು. ರಾಮಣ್ಣನವರು ನಿಧಾನವಾಗಿ ಈ ಹೊಸ ದಿನಚರಿಯನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳಲು ಶುರು ಮಾಡಿದರು. ಈಗ ಅವರು ದಿನದ ಆರಂಭವನ್ನು ತಾಜಾ ಕಾಫಿಯೊಂದಿಗೆ, ತೋಟದ ಶುದ್ಧ ಗಾಳಿ ಮತ್ತು ಸೂರ್ಯನ ಹೊಂಗಿರಣಗಳ ಜೊತೆ ಆರಂಭಿಸುತ್ತಿದ್ದರು. ಇದರಿಂದ ಅವರು ಶಾಂತಿಯನ್ನು ಅನುಭವಿಸುತ್ತಿದ್ದರು. ಈಗ ಅವರು ತೋಟದಲ್ಲಿ ಕೆಲಸ ಮಾಡಲು ಶುರು ಮಾಡಿದರು. ಮಣ್ಣಿನ ಕೆಲಸ ಮಾಡುತ್ತಾ ಗಿಡಗಳಿಗೆ ನೀರುಣಿಸಿ, ಗಿಡಗಳಲ್ಲಿ ಹೂಗಳು ಅರಳುವುದನ್ನು ಕಣ್ತುಂಬಿಸಿಕೊಂಡರು. ಹೀಗೆ ಮೋಹನ್ ಮತ್ತು ಪ್ರೀತಿ ಅವರ ಜೀವನ ಹೊಸ ಖುಷಿಯೊಂದಿಗೆ, ಹೊಸ ಸಂತುಲನದಿಂದ ತುಂಬಿರುವಂತೆ ನೋಡಿಕೊಂಡರು. ಅವರು ರಾಮಣ್ಣನವರಿಗೆ ಒಂಟಿತನ ಕಾಡಲು ಅವಕಾಶ ನೀಡಲಿಲ್ಲ ಮತ್ತು ಅವರ ಸ್ವಾತಂತ್ರ್ಯಕ್ಕೂ ಕೂಡ ಗೌರವ ನೀಡಿದರು. ಈಗ ಅವರ ಮಧ್ಯೆ ಕೇವಲ ಪ್ರೀತಿ ಮತ್ತು ತನ್ನವರೆಂಬ ಭಾವನೆ ಇತ್ತು. ರಾಮಣ್ಣನವರು ಮೊದಲು ತಮ್ಮನ್ನು ತಾವು ಭಾರವೆಂದು ಅಂದುಕೊಂಡಿದ್ದರು. ಈಗ ಅವರು ಪರಿವಾರದ ಒಬ್ಬ ಪ್ರಮುಖ ಸದಸ್ಯರಾಗಿದ್ದರು. ಹಾಗೆ ಅವರ ತೋಟದಲ್ಲೂ ಕೂಡ ಹೂಗಳು ಅರಳಿದ್ದವು. ಒಂದು ದಿನ ಅವರು ಎಲ್ಲರೂ ಒಟ್ಟಿಗೆ ಊಟ ಮಾಡುತ್ತಿರುವಾಗ ರಾಮಣ್ಣನವರು ಮೋಹನ್ ಮತ್ತು ಪ್ರೀತಿಯ ಕಡೆಗೆ ನೋಡುತ್ತಾ ಹೇಳಿದರು, ನೀವು ಇಬ್ಬರು ನನಗೆ ಕೇವಲ ಮನೆಯನ್ನು ಮಾತ್ರ ನೀಡಿಲ್ಲ, ಬದಲಾಗಿ ನಾನು ಕಳೆದುಕೊಂಡ ಆ ಭಾವನೆಗಳನ್ನು ಕೂಡ ನೀಡಿದ್ದೀರಿ. ಈಗ ಇದು ನನ್ನ ಮನೆ ಎಂದಾಗ ಪ್ರೀತಿ ನಗುತ್ತಾ ಹೇಳಿದಳು, ನಮಗೂ ಕೂಡ ಇದು ನಿಮ್ಮ ಮನೆಯ ಅನುಭವ ಆಗುತ್ತಿರುವುದಕ್ಕೆ ತುಂಬ ಖುಷಿಯಾಗುತ್ತಿದೆ. ಇದು ಯಾವಾಗಲೂ ನಿಮ್ಮ ಮನೆಯಾಗಿರುತ್ತದೆ. ಅಪ್ಪ, ನೀವೆಂದು ಒಂಟಿಯಲ್ಲ, ನಾವು ಕೂಡ ನಿಮ್ಮ ಜೊತೆ ಇರುತ್ತೇವೆ.
ತುಂಬ ತಿಂಗಳುಗಳ ನಂತರ ರಾಮಣ್ಣನವರು ಸಂಪೂರ್ಣವಾಗಿ ಶಾಂತರಾಗಿ ತನ್ನ ಮೇಲಿರುವ ಭಾರವನ್ನು ಕಳೆದುಕೊಂಡಂತೆ ಕಂಡರು. ನಿಜವಾದ ಮನೆ ಕೇವಲ ಗೋಡೆಯಿಂದ ಕಟ್ಟಲು ಸಾಧ್ಯವಿಲ್ಲ, ಅದು ಸಂಬಂಧಗಳಿಂದ ನಿರ್ಮಾಣವಾಗುತ್ತದೆ ಮತ್ತು ಅದು ತನ್ನವರನ್ನು ಬೆಸೆಯುತ್ತದೆ ಎಂದು ಅವರಿಗೆ ಈಗ ಚೆನ್ನಾಗಿ ಅರ್ಥವಾಗಿತ್ತು. ಅವರು ಕಳೆದುಕೊಂಡ ತಮ್ಮತನ ಈಗ ಅವರ ಕಣ್ಣ ಮುಂದೆ ಇತ್ತು. ಅವರ ಯಾವ ಜೀವನ ಹಿಂದಿನ ನೆನಪುಗಳಿಂದ ತುಂಬಿ ಹೋಗಿತ್ತೋ ಈಗ ಅದು ಹೊಸ ಅನುಭವಗಳಿಗಾಗಿ ತೆರೆದುಕೊಂಡಿತ್ತು. ಈಗ ಅದು ಭವಿಷ್ಯದ ಸ್ವಾಗತಕ್ಕಾಗಿ ಸಂಪೂರ್ಣವಾಗಿ ತಯಾರಾಗಿತ್ತು. ರಾಮಣ್ಣನವರ ಜೀವನದಲ್ಲಿ ಈಗ ಹೊಸ ಶಕೆಯ ಆರಂಭವಾಗಿತ್ತು. ಹೊಸ ಮನೆಯಲ್ಲಿ ಅವರ ಜೀವನ ಈಗ ಸಂಪೂರ್ಣವಾಗಿ ಬದಲಾಗಿತ್ತು. ಮೋಹನ್ ಮತ್ತು ಪ್ರೀತಿ ಕಟ್ಟಿದ ಆ ಮನೆ ಕೇವಲ ಮನೆಯಾಗಿರಲಿಲ್ಲ, ಬದಲಾಗಿ ಅದು ಒಂದು ಪರಿವಾರದ ಪ್ರೀತಿ ಮತ್ತು ಗಟ್ಟಿಯಾದ ಸಂಬಂಧದ ಪ್ರತೀಕವಾಗಿತ್ತು. ಏಕೆಂದರೆ ಈ ಮನೆಯಲ್ಲಿ ಯಾವುದೇ ಅಪರಾಧದ ಭಾವವಾಗಲಿ ಅಥವಾ ಭಾರವಾಗಲಿ ಅವರು ಅನುಭವಿಸದೆ ಮಾನಸಮ್ಮಾನಪೂರ್ವಕವಾಗಿ ಸಂಪೂರ್ಣ ಸ್ವಾತಂತ್ರ್ಯದಿಂದ ಇಲ್ಲಿ ಬದುಕಬಹುದಾಗಿತ್ತು. ಈಗ ಅವರಿಗೆ ತಾವು ಈ ಮನೆಯ ಒಂದು ಮಹತ್ವಪೂರ್ಣ ಭಾಗವೆಂದು ಅರ್ಥವಾಗಿತ್ತು. ಸಮಯ ಕಳೆದಂತೆ ಅವರ ಸಂಬಂಧ ಮೋಹನ್ ಮತ್ತು ಪ್ರೀತಿಯೊಂದಿಗೆ ತುಂಬ ಗಾಢವಾಗತೊಡಗಿತು. ಪ್ರತಿದಿನ ಅವರ ಜೊತೆಯಲ್ಲಿ ಕಳೆದ ಕ್ಷಣಗಳು ಮತ್ತು ಅವರೊಂದಿಗಿನ ಹರಟೆ ಇವೆಲ್ಲವುಗಳಿಂದ ತಂದೆ ಮಕ್ಕಳ ಸಂಬಂಧ ಇನ್ನೂ ಗಟ್ಟಿಯಾಯಿತು. ಈಗ ರಾಮಣ್ಣನವರು ಕೇವಲ ತಮ್ಮ ಮನೆಯಲ್ಲಿ ಮಾತ್ರ ಇರುತ್ತಿರಲಿಲ್ಲ, ಮಗನ ಮನೆಯ ಒಂದು ಭಾಗ ಕೂಡ ಆಗಿದ್ದರು. ಈಗ ಅವರ ತೋಟದಲ್ಲಿ ಹೂಗಳು ಅರಳಿ ನಿಂತಿದ್ದವು. ಆ ಹೂಗಳು ಜೀವನದ ಹೊಸ ರೂಪದ ಪ್ರತೀಕವಾಗಿತ್ತು. ಜೀವನ ಹೀಗೆ ಸಾಗುತ್ತಿರುತ್ತದೆ, ನೋವಿನ ನಂತರವೂ ಕೂಡ ಹೊಸ ಆರಂಭದ ಭರವಸೆ ಇದ್ದೇ ಇರುತ್ತದೆ ಎಂದು ತೋಟದ ಹೂಗಿಡಗಳು ಸಾರುತ್ತಿದ್ದವು. ಈಗ ರಾಮಣ್ಣನವರು ಕೇವಲ ತಮ್ಮ ಅಕ್ಕಪಕ್ಕದಲ್ಲಿ ಬದಲಾವಣೆಯನ್ನು ಕಾಣದೆ ತಮ್ಮ ಅಂತರಂಗದಲ್ಲೂ ಕೂಡ ಹೊಸ ಬದಲಾವಣೆಯನ್ನು ಕಂಡರು. ಈಗ ಅವರು ತಮ್ಮ ಪರಿವಾರದೊಂದಿಗೆ ಮೊದಲಿಗಿಂತಲೂ ಚೆನ್ನಾಗಿ ಅರಿತು ಬೆರೆತು ಖುಷಿಯಿಂದ ಇದ್ದರು. ಒಂದು ಶುಭ ರವಿವಾರದ ಮುಂಜಾವಿನಲ್ಲಿ ಅವರು ಮೋಹನ್ ಮತ್ತು ಪ್ರೀತಿಯೊಂದಿಗೆ ತಮ್ಮ ತೋಟದಲ್ಲಿ ಕಾಫಿ ಕುಡಿಯುತ್ತಿರುವಾಗ ಅವರ ಕಡೆ ನೋಡುತ್ತಾ ಮುಗುಳು ನಗುತ್ತಿದ್ದರು. ಅವರ ಕಡೆ ಧನ್ಯತೆಯ ಭಾವವನ್ನು ಬೀರುತ್ತಾ ಹೇಳಿದರು, ನಾನು ಎಲ್ಲ ಮುಗಿದು ಹೋಯಿತು, ಎಲ್ಲವನ್ನೂ ಕಳೆದುಕೊಂಡೆ ಎಂದು ಯೋಚಿಸಿದ್ದೆ. ವಾಸ್ತವದಲ್ಲಿ ನಿಜವಾದ ಮನೆ ಇರುವುದು ಒಂದೇ ಜಾಗದಲ್ಲಿ ಅಲ್ಲ, ಬದಲಾಗಿ ಎಲ್ಲಿ ಪ್ರೀತಿ ಮತ್ತು ಸಮರ್ಥನೆ ದೊರೆಯುತ್ತದೆಯೋ, ಅಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಪರಿವಾರ ಇರುತ್ತದೆಯೋ ಅಲ್ಲಿ ನಿಜವಾದ ಮನೆ ಇರುತ್ತದೆ ಎಂಬುದನ್ನು ನೀವು ತೋರಿಸಿಕೊಟ್ಟಿರಿ. ಆಗ ಮಗ ಸೊಸೆ ಇಬ್ಬರೂ ಅವರನ್ನು ಸಂತೈಸುತ್ತಾ ಹೇಳಿದರು, ಅಪ್ಪ, ನಾವು ಯಾವಾಗಲೂ ನಿಮ್ಮ ಜೊತೆ ಇರುತ್ತೇವೆ. ಇದು ಕೇವಲ ಆರಂಭ ಮಾತ್ರ. ನಾವು ಇನ್ನೂ ತುಂಬ ನೆನಪಿನ ಕಾಣಿಕೆಯನ್ನು ನಿಮಗೆ ನೀಡುತ್ತೇವೆ. ಈಗ ರಾಮಣ್ಣನವರಿಗೆ ಎಲ್ಲವೂ ಅರ್ಥವಾಗಿತ್ತು. ರಾಮಣ್ಣನವರು ತಾನು ಏನನ್ನು ಕಳೆದುಕೊಂಡಿದ್ದೇನೆ ಎಂದು ತಿಳಿದುಕೊಂಡರೋ ಈಗ ಅದನ್ನೇ ಪಡೆದಿದ್ದರು. ಆದರೆ ಅದು ಕೇವಲ ಒಂದು ಮನೆಯಾಗಿರಲಿಲ್ಲ, ಬದಲಾಗಿ ಅದು ಪ್ರೀತಿ, ಗೌರವ ಮತ್ತು ಪರಿವಾರದ ಬಿಡಿಸಲಾಗದ ಬಂಧನವನ್ನು ಹೊಂದಿದ ಸತ್ಯದ ಮನೆಯಾಗಿತ್ತು. ಈಗ ಅವರಿಗೆ ಸಂಪೂರ್ಣ ಶಾಂತಿ ದೊರೆತಿತ್ತು. ಅವರ ಮನೆ ಗೋಡೆಯಿಂದ ಕಟ್ಟಲ್ಪಟ್ಟಿರದೆ ತಮ್ಮವರ ಪ್ರೀತಿಯಿಂದ ಕಟ್ಟಲ್ಪಟ್ಟಿತ್ತು. ವೀಕ್ಷಕರೇ, ನಮಗೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮವರ ಪ್ರೀತಿ ಮತ್ತು ನಮ್ಮ ಪರಿವಾರ ಹೇಗೆ ನಮಗೆ ಶಕ್ತಿಯನ್ನು ನೀಡುತ್ತದೆ ಎಂಬ ನೀತಿಯನ್ನು ಕಥೆಯ ಮೂಲಕ ಹೇಳಿದ ಲೇಖಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.